ಅಲ್ಲ, ಅದು ಎಂಥ ಕಂಡೀಷನ್ ಮಾಡ್ತಾಳೆ ಆಕಿ ಮುದುಕಿ ಅಂತೀನಿ ನಾನು. ಏನವ ನಿಹಾರಿಕಾ, ನಿಮ್ಮತ್ತಿ ಭಾಳ ಕಂಡೀಷನ್ ಮಾಡ್ತಾಳೆ. ಹಂಗೆ ಮಾಡಬೇಡ್ರಿ, ಹಿಂಗೆ ಮಾಡಬೇಡ್ರಿ, ನೀವು ಬರಬೇಡ್ರಿ, ನಾವು ಬರಬೇಡ್ರಿ ಅಂತಂದು. ಅಲ್ಲ, ಮತ್ತೀಗ ಸೀರೆ ತೆಗಿಯೋಕೆ ಹೊಂಟ್ರೆ ಬೀಗರು ಸೀರೆ ಹೋಗೋದ ನೋಡಿವವ ನಾವು. ಹೆಚ್ಚಿನ ಬಿಡು ತಂಗಿ. ಹ್ಞೂ ಚಿಕ್ಕಪ್ಪ, ಅದಕ್ಕೆ ಹಂಗನ ಮತ್ತೆ ಹಂಗೆ ಅಂದ್ಕೊಳ್ಳೇನ ಅಪ್ಪಾಜಿ ಫೋನ್ ಮಾಡಿ ಹೇಳಿದ್ರು ಹಿಂಗಂತಾರಲ್ಲವ ಮತ್ತು ನಿಮ್ಮ ಅತ್ತಿ ಹೆಂಗೆ ಅಂತಂದು. ಅದಕ್ಕೆ ನಾನು ಮತ್ತೆ ಇವ್ರಿಗೆ ಫೋನ್ ಮಾಡಿ ಹೇಳಿದೆ ರೀ, ನಾನಿಲ್ದ ಹೆಂಗೆ ನೀವು ಎಲ್ಲ ಹೀಗೆಲ್ಲ ಸೀರೆ ಪಾರಿ ಎಲ್ಲ ತೊಗೊತೀರಿ ಅಂತೇಳಿ. ಅದಕ್ಕೆ ಅವ್ರು ಹೇಳಿದ್ರು, ಮೊದಲು ನಾನು ನೀನು ಖುಷಿಯಾಗಿರೋದು ನೋಡೋಣ, ನೀ ಇಲ್ದ ಬಟ್ಟೆ ತೊಗೋತಾರಂದ್ರೆ ನನಗೂ ಬಟ್ಟಿನ ಬೇಡ, ನಾ ಎಲ್ಲ ಮಾತಾಡ್ತೀನಿ ಅಂತೇಳಿ ಆಮೇಲೆ ಹೋಗಿ ಅವ್ರವ್ಗ ಚಂದಾಗ ಬೈದು ಬುದ್ಧಿ ಹೇಳಿ ಈಗ ಇಬ್ರು ಸೇರಿ ತಗೊಂಡ್ರೆ ಬಟ್ಟೆ, ಇಲ್ಲ ಅಂದ್ರೆ ಬೇಡ ಅಂತ ಅಂದ್ಲಂತ. ಚಲೋ ಅದನ್ ಬಿಡವ ನಿನ್ ಗಂಡ, ಚಲೋ ಆತ. ಇಲ್ಲ ಅಂದಿದ್ರ ಭಾಳ ಕಷ್ಟ ಆಗಿರೋದು ಕರೆನ ಆತು. ನಾನೇನು ಬರಲ್ ಬಿಡ, ಮೊದ್ಲ ನಿಮ್ಮತ್ ಹಿಂಗಂದಾಳ, ಮತ್ತೆ ನಾನು ಅಲ್ಬೇ ಅವ. ನಾವು ಯಾರು ಹೋಗಲ್ಲಪ್ಪ, ಅವ್ರಿಬ್ರು ಗಂಡ ಹೆಂಡತಿ ಮಗಳು ಹೋಗಿ ಬರುವಲ್ರಕ್ಕ. ಯಾಕಂದ್ರೆ ಆಮೇಲೆ ಮಾನೆಲ್ಲ ಮರಿಯೋದಲ್ಲ, ಅಷ್ಟು ಹೇಳಿದ್ಮ್ಯಾಗ ನೋಡು ನಾಚಿಕಿಲ್ದಂಗೆ ಉಸಿರು ಬಂದಾರ ಅಂದ್ಗಿಂದ್ರೆ ಅದು ಒಂದು ವಜ್ಜ, ಹೌದಲ್ಲ ಅಪ್ಪ? ನಾವೇನು ಅವ್ರದ್ದು ಆಸ್ತಿ ಕಸ್ಕೊಂಡು ಹೊಂಟಿಲ್ಲ. ನಾವು ಹುಡುಗಿಗೆ ಬಟ್ಟೆ ಕೊಡಿಸ್ತೀವಿ, ಅವರು ಹುಡುಗಿ ಬಟ್ಟೆ ಕೊಡಿಸ್ತಾರೆ. ಅದು ಇರೋದ ಪದ್ಧತಿ ಐತದ, ಎಲ್ಲ ಲೋಕಾರೂಢಿ ಐತದ. ಏನು ಮಾಡ್ತಾರ ಲೋಕದಾಗ ಅದನ್ನ ಮಾಡಕತ್ತೀವಿ ನಾವು. ಅಲ್ಲ, ನಾ ನನಗೆ ತಂದಿ ತಾಯಿ ಆಕಿಗೆ ಅಜ್ಜ ಅಮ್ಮ, ನೀವಿಲ್ದ ಏನು ಬೇಡ ನಿನಗೆ ಗೊತ್ತಾಗೋದಿಲ್ಲ. ಆಕೆ ಒಂದು ಸ್ವಲ್ಪ ಗನ ಕಿಟಿಕಿಟಿನೇ ಇದ್ದಂಗೆ ಅದಾಳ ಆಕೆ ಹೆಣ್ಮಗಳು. ಹೆಂಗೆ ಆಕೆ ಗಂಡ ಚಲೋ ಅದ ನನಗೆ ನೋಡಪ್ಪ. ಈಗ ಕರೆನ ಆ ಹುಡುಗ ಕರೆನ ಬೇಷೈತಿ, ಯಾಕೆ ಬೇಕಾ ಮೊದ್ಲ ಮೂರ್ತಿ ಮುಂದಾಗ ನಾ ಹುಡುಗಿ ಕಿಟಿಕಿಟಿ ನಾಳೆ ಬೇಡ ತಗೋ, ನೀವು ಅಷ್ಟು ಹೋಗ್ಬೇರಿ. ಏನು ಅಲ್ಲ, ನಾನು ಅವ್ವ ಅಪ್ಪ ಹೋದ್ರೆ ಸಾಕು, ಅಮ್ಮನ ಅಜ್ಜನ ದೊಡ್ಡಪ್ಪನ ಚಿಕ್ಕವನ್ನ ಕರ್ಕೊಂಡು ಹೋಗೋದೇನೈತಿ? ಅಲ್ಲೇನು ಎಲ್ರಿಗೂ ಬಟ್ಟೆ ತೆಗಿಬೇಕಾ? ಅದೇನು ಪ್ಲ್ಯಾನ್ ಮಾಡ್ಯಾನೋ ನಮ್ಮ ಚಿಕ್ಕಪ್ಪ. ಹೌದ್ರಿ, ಅದು ಖರೆ ಐತಿ. ನಾಳೆ ನಮ್ಮ ಹುಡುಗಿಗೆ ಮೂಗ್ಲನ್ ಕೂದಲ ಅಳಕಿಸ್ಕೊಂಡಂಗೆ ಅದ ವಿಷಯ ಹೇಳಿ ಅಳಕಿಸ್ಕೊಳಕತ್ಲಂದ್ರೆ ಸರಿ ಹೋಗಲ್ಲದ. ಬ್ಯಾಡ್ತವ್ರಿ, ನಾನು ನೀವು ಆಕಿ ಹೋಗೋಣ. ಆಕಿಗೆ ನಾವು 3 ಮಂದಿ ಬರೋದೇ ಬೇಕಾಗಿಲ್ಲ. ಇನ್ನು ಮತ್ತೆ ಎಲ್ಲಿ ಫೋನ್ ಮಾಡ್ತಾನ ತಡಿ, ಯಾರು ಬೇಡ ಮದುಮಗಳು ಬೇಕಿನ ಕಳಿಸ್ಬಿಡ್ರಿ ಅಂತಂದು. ಆದ್ರೆ ಭಾರಿ ತೀರ್ಷಾಸ್ತಿದ್ದೈತಪ್ಪ ಅದು ಮುದುಕಿ. ಯವ್ವ, ನೀ ತಲೆನ ಕೆಡ್ಸ್ಕೊಬೇಡ. ನನಗಂಕರು ಮೊದ್ಲು ಧೈರ್ಯನೂ ಇದ್ದಿದ್ದಿಲ್ಲ, ನಂಗೆ ಸಂತೋಷ ಅಂದ್ರೆ ಇಷ್ಟನೂ ಇದ್ದಿದ್ದಿಲ್ಲ. ಆದ್ರೆ ಸಂತೋಷ್ ಕೇರ್ ಮಾಡೋದು, ಸಂತೋಷ್ ನಂಗೆ ಸಪೋರ್ಟ್ ಮಾಡೋದು, ಅವ ಪ್ರೀತಿ ಮಾಡೋದು ನೋಡ್ದಂಗೆಲ್ಲ ನಂಗಂತರೂ ಅವ್ರ ಒಂದು ಒಟ್ಟ ನಂಗೆ ಹೆದ್ರಿಕಿಲ್ಲೋಡು. ನೀವು ತಲೆನ ಕೆಡ್ಸ್ಕೊಬೇಡ್ರಿ ಬರ್ರಿ. ಆದರೂ ನಿನಗೆ ಗೊತ್ತಾಗೋದಲ್ಲವ, ನಾಳೆ ನೀನು ಅಲ್ಲಿ ಬಾಳೆ ಮಾಡಾಕಿ ಹಂಗೆ ನಿಂತು ಮಟ್ಟಕ್ಕಿನ ಮ್ಯಾಗನ ಅತ್ತೇನು ಕರ್ಕೊಂಡು ನೀನು ಹೊರಗೆ ಹೋಗಿ ಬಾಳೆ ಮಾಡಂಗಿಲ್ಲ, ಇರ್ಬೇಕಾಗತ್ತೆ. ಜೊತೆಗೆ ಎಲ್ಲ ಸಂಸಾರ ಮಾಡ್ಬೇಕಾಗತ್ತೆ ಮತ್ತೆ ಕೈಯಾಗ. ಆಮೇಲೆ ಅದ ವಿಷಯನ ಹಿಡ್ಕೊಂಡು ಮಾತಾಡೋ ಸರಿ ಇರಲ್ಲ. ನಾನು ನೀನು ನಿಮ್ಮಪ್ಪ ಅಷ್ಟ ಹೋಗೋಣ. ಏನು ಸುಮ್ಮನೆ ಯಾಕೆ ಅವ್ರ ಬಾಯಿಗೆ ಇಡಬೇಕು, ಹೌದಲ್ಲ? ನಾವಾದ್ರೂ ನಿಮ್ಗೆ ಅದನ್ನ ಹೇಳಕತ್ತೀವಿ. ನಾವು ಹಂಗ ಬಂದ್ವಿ ಮಾತಾಡಕ. ಯಾಕಂದ್ರೆ ಮತ್ತೆ 15 ದಿನದಾಗ ಮದುವೆ ಅಂದ್ರಲ್ಲ, ಮತ್ತು ಕಲ್ಯಾಣ ಮಂಟಪ ಯಾವ್ದು ಬುಕ್ ಮಾಡ್ಯಾರೋ, ಮತ್ತು ಬಟ್ಟೆ ತೆಗಿಯೋದು ಅವು ಎಲ್ಲ ಏನೇನು ಮತ್ತೆ ಕೇಳೋಣ ಅಂತ ಬಂದೆ. ಮತ್ತೇನಾರ ಬೇಕನಪ್ಪ ನಿಂಗೆ ರೊಕ್ಕದ್ದು, ಮತ್ತು ನನ್ನ ಮೊಮ್ಮಗಳಿಗಂತಂದು ನಾನೊಂದು 50,000 ರೂಪಾಯಿ ಇಟ್ಟೀನಿ. ಅದನ್ನು FD ಮಾಡಿ ಇಲ್ಲೇ ನಮ್ಮ ಇದ್ರಾಗ ಕೃಷಿ ಪತ್ನಿಯಾಗ ತಗೊಂಬರ್ತೀನಿ, ಹೋಗಿ ಬಿಡ್ಸ್ಕೊಂಬಂದು ಕೊಡ್ತೀನಿ. ಏನು ಅಪ್ಪ, ಈಗ ಹುಡುಗನ ಬಟ್ಟಿಗೆ ಅದಕ್ಕೆ ಒಂದು 20,000 ಹೋಗುತ್ತೆ. ಅದೇ ಹಳೇದು ನಕ್ಲೆಸು ಒಂದವು, ಒಂದು ಜೊತೆ ಕಿವ್ಯಾನ್ ತೊಗೊಂಡು ಅಂತಾಳಾಕಿ. ಅವು ಹ್ಯಾಂಗಿಂಗ್ಸ ಏನು ಅಂತಾಳಾಕಿ ಅವ್ನು ತೊಗೊಂತ ಅಂತ. ಅದಕ್ಕೊಂದಿಷ್ಟು ಕಮ್ಮಿ ಬಿತ್ತಂದ್ರೆ ಕೇಳ್ತೀನಿ. ಮೆಚುರಿಟಿ ಆಗಿದ್ರೆ ಬಿಡಿಸ್ಬಿಡು. ಅಣ್ಣ, ಏನಾರ ಹೆಲ್ಪ್ ಬೇಕಿದ್ರೆ ನನ್ನೂ ಕೇಳು, ಹಂಗೆ ಹಿಂಜರಕ್ಕೆ ಹೋಗ್ಬೇಡ. ಈಗೇನು ಇಲ್ಲ ತಡೀಲೆ, ಆಪ್ ಕೊಡ್ತೀನಿ ಅಂದನಲ್ಲ. ಅಲ್ಲ, ನಾನೊಂದು ಕೆಲಸ ಮಾಡ್ತೀನಿ. ಅವು ಕಿವೆನ್ ಅಂತಾಳಲ್ಲ, ಆಕಿ ನಾ ಕೊಡಿಸ್ಬಿಡ್ತೀನಿ ಆಕಿಗೆ. ಮತ್ತು ಆಕಿಗೆ ಏನಾರ ಗಿಫ್ಟ್ ಕೊಡ್ಬೇಕಲ್ಲ, ನಮ್ಮ ಏನು ಕೊಟ್ಟಿಲ್ಲ ಆಕಿಗೆ. ನಾ ಕೊಡಿಸ್ಬಿಡ್ತೀನಿ ಕಿವೆನು, ನೀ ಏನಾರ ಬೇರೆ ಕೊಡಿಸು. ಮತ್ತು ಹುಡುಗಿಗೆ ಚೈನಾ ಪೈನ ತೊಗೊಳೋದು ಅದಕ್ಕೆಲ್ಲ ರೊಕ್ಕ ಬೇಕಾಕವ. ಇನ್ನು ಅದನ್ನು ಯೂಸ್ ಮಾಡುವಂತೆ ತಪ್ಪಂದು ನಾ ಕಿವೆನ್ ಕೊಡಿಸ್ತೀನಿ, ತಗೋರವ ನಿನಗೆ. ಏನು ನಿಹಾರಿಕಾ? ಹ್ಞೂ ಚಿಕ್ಕಪ್ಪ, ಆಯಿತು, ಹಂಗೆ ಮಾಡಿರಿ. ಅಂದ್ರೆ ನಾವು ಬೇರೆ ದಿನ ಹೋಗೋಣಂತ್ರಿ. ನಾವು ಬಂಗಾರ ನಮ್ಮ ತೊಗೊಳಕ್ಕೆ ಈಗ ನಾಳೆ ಬರೀ ಸೀರೆ ಮತ್ತು ಅವ್ರು ಹಂಗೆ ತಾಳಿ ಪಾಳಿ ಕೊಡ್ಸೋದು ಅದೆಲ್ಲ ಡಿಸೈನ್ ಅಷ್ಟು ನಾನು ನೋಡಿ ಬರ್ತೀನಿ. ಆಯ್ತು ರೀ. ನಾಳೆ ಎಷ್ಟೊತ್ತಿ ಬರಕ್ಕೆ ಹೇಳಾರ ಇವರು? 8ಕ್ಕೆ ಬಿಟ್ಬಿಡ್ರಿ, 10-11 ಗಂಟೆ ಅಲ್ಲಿ ಇರ್ತೀರಿ. ಮತ್ತು ಬಸ್ಸಿಗೆ ಬರೋದಲ್ಲ, ಎಲ್ಲ ಕೆಲಸ ಆಗ್ತಾವು ಅಂತಂದ್ರಿ ಇವರು. ಆಯ್ತು, ಹಂಗಂದ್ರೆ ಮುಂಜಾನೆ 7 ಹೋರಿ. ನಾನು ಬರ್ತೀನಿ. ನಾನು ಒಂದಿಟ್ಟು ಕೆಲಸ ಅದಾವ, ಆಕೆ ಏನೋ ಮಾಡ್ಕೊಂಡು ಕೂತಾಳ, ಬರ್ತೀನಿ ತಗೋ. ಮತ್ತು ಈಕೆ ಮದುವೆ ಆದ ಕೂಡಲೇ ಅವರಿಬ್ಬರದು ಮಾಡ್ಬೇಕಂತ ನಿಂತಾಳ. ಆಕಿನ ನೋಡೋಣ ಏನೇನಾಗತ್ತೆ. ನಾವು ಹೇಳಕತ್ತೀವಿ, ಏನೇನು ಮಾಡ್ತಾರ ನೋಡೋಣ. ಬರಲ್ಲ, ನೀವಿಲ್ಲೇ ಇರ್ತೀರನ್ರಿ? ಬರ್ತೀರಾ? ಇಲ್ಲ, ನಾನು ಬರ್ತೀನಿ. ಇಲ್ಲ ಏನಿಲ್ಲ, ನಾನು ಒಂದಿಟ್ಟು ಅಡ್ಡಕ್ಕಿನಿ ಉಂಡಿನೇ. ನಡಿ ಹೋಗೋಣ. ಅಣ್ಣ,
ನಾನು ಬರ್ತೀನಿ ನೀನು ನೋಡವ ಯಾವಾಗ ತಗೋತೀಯ ಏನು ಎಲ್ಲರೂ ಹೋದಾಗ ತಗೋತೀಯ ನೋಡು ಬರ್ಲಾ ನಾನು ನಂಗೂ ಹೊತ್ತಾಗತ್ತೆ. ಹ್ಞೂ ಚಿಕ್ಕಪ್ಪ ಆಯ್ತು ಹೋಗಿ ಬರ್ರಿ. ನಾಳೆ ನಿನ್ನ ಗಂಡಿಗೆ ಹೇಳವ ನಾವು ಚೈನಾ ಕೊಡ್ಸೋ ಮುಂದಾಗ ಆಕೆನ ಅವ್ರವು ಏನೇನೋ ಹಾಕ್ತೀನಿ ಅಂತ ನೋಡಿ ನನಗೆ 5 ನಮೂನಿ ಅಂತೂ ಬಂಗಾರ ಸಾಮಾನು ಬೆಳ್ಳಿ ಸಾಮಾನು ತೊಗೋಬೇಕು, ಕಾಲ್ಗೆಜ್ಜಿ, ಆಮೇಲೆ ಅವ್ರು ಏನೇನು ಪದ್ಧತಿ ಅದಾವೆ ನೋಡು ತೊಗೊಳಕ್ಕೆ ಕೇಳು. ನಾಳೆ ನಿನ್ನ ಗಂಡಗನು ನಾವು ಚೈನಾ ಉಂಗುರ ನೋಡೋ ಮುಂದಾಗ ನೋಡು ಹೇಳಿ ನೋಡು ತಗೋ, ಅರ್ಧ ತೊಲಿಯಾಗ ಆಗ್ಬೇಕು ಅಂಥದ ಹಿಡಿ ಅಂತ ಹೇಳಿ ನಿನ್ನ ಗಂಡಗೆ ಏನು. ಹ್ಞೂ ಹೇಳ್ತೀನವ. ಅವರು ಏನೇನೋ ಕೊಡ್ತಾರಂತ 2 ಜೊತೆ ಬಳಿ ಕೊಡಿಸ್ತಾಳಂತ ಅವ್ರವ್ವ. ಅದು ಸೊಸಿಗೆ 2 ತೋಡೆ ಮಾಡಿಸ್ಕೊಡ್ತೀನಿ ಅಂತ ಹೇಳಾಳ. ಈಗ ಮಾಡಿಸ್ಕೊಡ್ತಾರಂದ್ರೆ ಸುಳ ಆಕಿ ಒಂದು ನೊಯ್ಯನು ಎಂಥವ್ರು ಮಾಡಿಸ್ತಾಳೆ. ನಾಳೆ ಅಲ್ಲಿ ಗಟ್ಟಿ ಬಳಿ ಏನಾರ ಬಳಿ ಇದ್ವು ಅಂದ್ರೆ ತೊಡೆ ಬಿಟ್ಬಿಡು. ಬೇರೆ ಯಾವ ಚಲೋ ಚಂದನೂ ಇದ್ವು ಅಂದ್ರೆ 2 ಎಷ್ಟು ಗ್ರಾಮಿನವರ ಯಾಕಾಗೋಲ್ಲಕ್ಕ ಹಿಡ್ಕೊಂಬಿಡು. ಅವ್ರಿಗೇನು ಕಮ್ಮಿ ಇಲ್ಲ. ಒಬ್ಬ ನಮ್ಮ ಮಗ ಏನು ಬೆಕ್ಕದಂಗೆ ಆಸ್ತಿ ಐತಿ ಹೇಳೋದು ಕೇಳು. ಆಮೇಲೆ ಸೀರೆನೂ ಅಷ್ಟೇ ಎಂಥವ್ರು ನೋಡ್ಬೇಕು ಅಂಥವು ಆರಿಸ್ಕೋಬೇಕು ನೀನು. ಈಗ ಹಿಡ್ತೀನಿ ನೋಡು ಚಂದಾಗ ಕೇಳಿಸ್ಕೊ. ನಾಳೆ ಅಲ್ಲಿ ಬೆಬ್ಬೆ ಮಾಡ್ಬೇಡ. ನಿಮ್ಮ ಅತ್ತಿ ಯಾವ ಹಿಡಿತಾಳ ಅವು ಕೊಟ್ಟ ಏನು ಮಾಡಿದ್ರು ಹೂ ಅನ್ಬೇಡ ಏನು ಯವ್ವ. ಮತ್ತು ಅವ್ರು ಇಷ್ಟ ಇದ್ರಾಗ ಸೀರೆ ತೆಗೀರಿ ಅಂತಂದ್ರೆ ಸೀರೆ ಅಂಗಡಿ ಕರ್ಕೊಂಡೋಗಿ ಮತ್ತು ಗಂಗಾವತಿ ಬಿಡಿಸಿ ಈಗ ಹುಬ್ಳಿಗೆ ಕರ್ಕೊಂಡು ಹೊಂಟಿರೋದು ಅದಕ್ಕನ ಅಲ್ಲಿ ಈಕಿಗೆಲ್ಲ ಗೊತ್ತಿದಾರ ಅದಾರಂತ ಗಂಗಾವತಿಯಾಗ. ಅದಕ್ಕೆ ಆಕಿ ಗಂಗಾವತಿ ಅಂದನಕತ್ತಿದ್ಲು. ನಾವು ಬೇಡ ಹುಬ್ಳಿ ಅಂತ ಅಂದಿದ್ದು ನಾವು. ಇಲ್ಲ ಅಂದಿದ್ದ ಹಂಗೆ ಹಾಕಿತ್ತದು ನೋಡು. ಚಂದನು ಗ್ರ್ಯಾಂಡಂದು ಎಲ್ಲ ಲುಕ್ ಇರೋದು ಇತ್ತು ಅಂದ್ರೆ ಪಟ್ಟನ ಹಿಡ್ಕೊಂಬಿಡು. ರಿಸೆಪ್ಷನಿಗೆ ಗಾಗ್ರಾ ತೊಗೊಂಡು ನಿಂದಿಯಲ್ಲ ಅದನ್ನು ಅಷ್ಟೇ ಒಂದು 5-6 ಸಾವಿರ ರೂಪಾಯಿದ್ದು ಚಲೋದು ನೋಡಿ ತೊಗೊಂಬಿಡು. ಒಮ್ಮೆ ಹಾಕೋಣದು ಮಸ್ತ್ ಫೋಟೋ ಶೂಟ್ ಮಾಡಿಸ್ಬೇಕು ನೋಡು ಯವ್ವ. ಆಕಿ ನಮ್ಮತ್ತಿ ಬ್ಯಾಡ ಅಂದಾಳಂತ ಇದು ಪ್ರೀ ವೆಡ್ಡಿಂಗ್ ಶೂಟು. ನೀವಿಬ್ರು ಮಾತಾಡ್ಕೊರಿ, ನಾನು ಹೊಕ್ಕಿನಿ, ನಂದು ಕೆಲಸ ಐತಿ. ಯಾಕೆ ಬೇಡ ಅಂತ ಒಬ್ಬತ್ತು ನಮ್ಮಗ ಚಂದಾಗ ಮದಿವಾಗದ್ ಬೇಡ ಅಂತಾನೆ ಅಂದಾಗ ನೋಡ್ತೀನಿ. ಒಟ್ಟು ಅತೀ ಮಾಡ್ತಾಳಲ್ಲ ಅವನಾಗ ಕಣ್ಣಾಗ ಎದಿಸ್ಕೊಂತಾಳೆ ನಿನ್ ಗಂಡನ್ನ. ಕೇಳೊಮ್ಮೆ ಎದಕ್ಕೆ ಏನು ಅಂತಂದು. ಹಾಂ ಇವಾಗ ನಾವು ಮಾತಾಡೋಕೆ ಶುರು ಮಾಡಿ 1 ವಾರ ಒಪ್ಪತ್ತಾಗೈತಲ್ಲ. ಯಾಕೆ ಸುಮ್ಮನದಿ ನಾನು ಇಲ್ಲದೇ ಇರೋ ರಿಸ್ಕು. ಆಕೆ ಹೆಂಗೆ ಮಾಡ್ತಾಳ. ನಾನು ಅದೇ ಕೇಳ್ದೆ, ಅಲ್ರಿ ಎಷ್ಟು ಜೀವಿರಬೇಕು ವಂಶೋದ್ಧಾರಕ ನೀವು ಇರತ್ನ ಒಬ್ಬತ್ತು ಗಂಡ್ಮಗ ಯಾಕೆ ಹಂಗೆ ಮಾಡ್ತಾರ. ಆಮೇಲೆ ನನಗೂ ಎಷ್ಟು ಜೀವಿರಬೇಕು ಅಂದೆ ನಾನು. ಅವರು ಅದಕ್ಕೆ ಏನೂ ಮಾತಾಡಲಿಲ್ಲ, ಸುಮ್ಮನೆ ಇದ್ರು. ಅದು ಹಂಗೆ ಬಿಡು ನಮ್ಮ ಮಮ್ಮಿ ಮೊದ್ಲಾಗಿದ್ದ ನಮ್ಮವು ಹಂಗೆ ಅದಾಳ ಅಂತ ಹೇಳಿ ಸುಮ್ಮನಾಗ್ಬಿಟ್ರು. ಆಯ್ತು ನಾಳೆ ಲಗು ಹೇಳವ. ಮತ್ತೆ ಹೊತ್ತಾತಂದ್ರೆ ಆಮೇಲೆ ಸುಮ್ಮನೆ ಕಿಟಿ ಮಾಡ್ತೈತಿ ನಿಮ್ಮ ಅತ್ತಿ. ಹೋಗೋಣಂತ ಲಗು ಹೋಗೋ ಮಕ್ಕೋ. ಆತಾಡವ ಮಾತಾಡು ನಿನ್ನ ಗಂಡನ ಹತ್ರ. ಎಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ನೋಡು. ನಮ್ಮವ್ವ ಇಲ್ಲೇ ಇಟಗಿ ಗುಡಿ ಬೇಕಾದಂಗೆ ಮಸ್ತ್ ಐತಿ ಗುಡಿ ಪ್ರೀ ವೆಡ್ಡಿಂಗ್ ಶೂಟಿಗೆ. ನಮ್ಮ ಅಮ್ಮನ ಗುಡಿ ಕುಕ್ನೂರಾಗ ಬೇಕಾದಂಗೆ ಐತಿ. ಎಲ್ಲಿ ಮಾಡಿಸ್ತೀನಿ ನೋಡು ನಿನ್ನ ಇಷ್ಟ. ಇವ್ರಿಗೆ ಹೇಳ್ತೀನಿ ಮೊದಲು ಮಾಡ್ಸನ್ರಿ ಅಂಥೇಳಿ. ಇವ್ರು ಒಪ್ಪಿಗೆ ಕೊಟ್ರಂದ್ರೆ ನಾ ಹೇಳ್ತೀನಿ ಇಲ್ಲೇ ಮಾಡ್ಸೋಣ ಅಂಥೇಳಿ. ಆಯ್ತು ನಾ ಹೋಗ್ತೀನಿ. ಅಲ್ಲ ಹುಡುಗಿ, ಇನ್ನು ನಿಮ್ಮ ಅತ್ತಿ ನಿನ್ನ ಗಂಡ ಯಾರೂ ಬರಲೇ ಇಲ್ಲಲ್ಲ. ನೆಟ್ಟೆ ಮಾತಾಡ್ಲೆ ಬಂದು ಕುಂತೀವಿ ನಾವು. ಬರಕತ್ತಾರಂತವ, ಇಲ್ಲೇ ಅದಾರಂತ. ಕಾರ್ ಪಾರ್ಕ್ ಮಾಡಿ ಬರ್ತಾರಂತ. ನಿನಗೆ ಲೆಹೆಂಗಾ ಅಂದೆಲ್ಲ ರಿಸೆಪ್ಷನ್ನಿಗೆ ನೋಡ್ತಿರು ಅಂತಂದ್ರು. ಅದಕ್ಕೆ ಲೆಹೆಂಗಾ ನೋಡ್ಬಿಡ್ತೀನಿ ತಡಿ. ಇವರೇ ಹೇಳಿ ಮೇಡಮ್. ನಂಗೆ ನನ್ನ ಮದುವೆಗೆ ಗಾಗ್ರಾ ಬೇಕಾಗಿತ್ತು. ಇದು ಎಂಥದೈತಿ ಯವ್ವ. ಉಫ್ ಯವ್ವ ಏನು ಮಾಡಕತ್ತಿ. ಏನಿಲ್ಲ ಉಫ್ ಅಂತ ಊದಿದ್ರೆ ಎಲ್ಲರೂ ಭೂತಾಳ ಅಂತ ನೋಡಕತ್ತಿದ್ದೆ. ಸುಮ್ಮನಿರು ನೀನೇನು ಬೇಕಂತ ಮಾಡ್ತೀಯ ಹೆಂಗೆ. ಏನಾಯ್ತು ಮೇಡಮ್, ಯಾವ ಥರ ರೇಂಜು ಯಾವ್ದು ಬೇಕು ನಿಮಗೆ. ನಂಗೆ ಡಾರ್ಕ್ ಪಿಂಕ್ ಒಳಗೆ ಬೇಕು. ರೇಂಜ್ ಯಾವುದಾದ್ರೂ ಪರವಾಗಿಲ್ಲ. ಡಾರ್ಕ್ ಪಿಂಕ್ ನಂಗೆ ಅದು ಸ್ಲೀವ್ಸು ಮೆಗಾ ಸ್ಲೀವ್ಸ್ ಅಂತ ಓವರ್ಲ್ಯಾಪ್ ಆಗಿರ್ತೈತಲ್ಲ ಆ ಥರ ಸ್ಲೀವ್ಸ್ ಇರಬೇಕು. ಬಟ್ ಭಾಳ ಗ್ರ್ಯಾಂಡ್ ಆಗಿರ್ಬೇಕು ನನ್ನ ರಿಸೆಪ್ಷನ್ನಿಗೆ ಹಾಕ್ಕೊಳ್ಳೋದು. ರೇಂಜ್ ಯಾವುದಾದ್ರೂ ಪರವಾಗಿಲ್ಲ. ಒಂದು ಕೆಲಸ ಮಾಡಿ, ಅಲ್ಲಿ ಹೊರಗೆ ನಾವು ಇದು ಹಾಕಿವಲ್ಲ ಡಿಸ್ಪ್ಲೇಗೆ, ಅದರೊಳಗೆ ನಿಮ್ಗೆ ಯಾವುದಾದ್ರೂ ಲೈಕ್ ಆಗುತ್ತಾ ನೋಡ್ಬರ್ರಿ. ಹೌದಾ, ನಾನು ಅಲ್ಲಿ ನೋಡಲಿಲ್ಲ. ಆಯ್ತು ಅಲ್ಲಿ ಹೋಗ್ತೀನಿ ರೀ. ಬಾಬೆ ನೋಡೋಣ. ಯವ್ವ ನಂಗೆ ಒಂದು ಸ್ಟೂಲ್ ಕೊಡಿಸ್ಬಿಡ್ತಾಯಿ, ನಾ ಕುಂತು ಬಿಡ್ತೀನಿ. ಇನ್ನು ನಿನ್ನ ಮದ್ವೆ ಸೀರೆ ಎಲ್ಲರಿಗೂ ಸೀರೆ ತೆಗೆದು ನಮ್ಮ ಮದ್ವೆದು ಪೂರ ಜವಳಿ ತೆಗೆತ್ಲಿಗೆ ನನ್ನ ಕಾಲ ನಾವು ಏನಾಗೋಕ್ಕವ ಏನೋ. ನನಗೊಂದು ಸ್ಟೂಲ್ ಕೊಡಿಸು. ನೀವು ಹೋಗಿ ನಿನಗೆ ಯಾವ್ದು ಬೇಕು ಅಡ್ಡಾಡ್ ತಗೋರವ. ನಾನು ಬಿಟ್ಟು ಬಿಡ್ತಾಯಿ. ನಿನ್ನ ಗಂಡ ಬರ್ತಾನಲ್ಲ, ನಿನ್ನ ಗಂಡನ ಹಿಂಬಾಲ ಚಿಕನ್ ಅಡ್ಡಾಡ್ನಿ. ಹಂಗೆ ಯಾಕೆ ಮಾಡ್ತೀವಿ ಯವ್ವ. ಇವ್ರೆ ಅಲ್ಲೊಂದು ಕಾಣುತ್ತಲ್ಲ ಆ ಡಾರ್ಕ್ ಪಿಂಕ್ನೊಳಗೆ ತೋರಿಸ್ರಿ ನೋಡವ. ಭಾವನ ನೋಡಲ್ಲಿ ಹೆಂಗೆ ಬಂದು ನಿಂತ್ಬಿಟ್ಟವ. ಇನ್ನೂ ಊರ್ಕಿನ ಮುಕ್ಕಟ್ಟನ ಗಟ್ಟಿಗೆಟ್ಟರ.